ಇದೆಲ್ಲ ಒಂದ್ ಕಡೆ, ಮತ್ತೊಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಬೀದರ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ಇಂದಿನ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಬಂತೇಜಿ ಅವರೇ, ಗುರುಬಸವ ಪಟ್ಟದೇವರು ಬಾಲ್ಕಿ ಅವರೇ, ಸಿದ್ದರಾಮ್ ಶರಣರು ಈಗ ತಾನೇ ಮಾತನಾಡಂಥ ಸ್ವಾಮೀಜಿಯವರೇ, ಮೋನಿಶಾ ಕಿರಮಣಿ ಮೌಲಾನಾ ಅವರೇ, ಬಂತೆ ದೇವನಂ ಪ್ರಿಯಾ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ ಹಾಗೂ BR ಪಾಟೀಲ್ ರೇ, ರಹೀಮ್ ಖಾನ್ ಅವರೇ, ರಾಜಶೇಖರ್ ಪಾಟೀಲ್ ರೇ, ಅರವಿಂದ್ ಅರಳಿ ಅವರೇ, ಜಾಬ್ ಶೆಟ್ಟಿ ಅವರೇ, ಚಂದ್ರಶೇಖರ್ ಪಾಟೀಲ್ ರೇ, ಭೀಮರಾವ್ ಪಾಟೀಲ್ MLC ಅವರೇ, ಅಶೋಕ್ ಖೇಣಿ ಅವರೇ, ಕೆ ಪುಂಡ್ಲಿಕರಾವ್ ಅವರೇ, ವಿಜಯ್ ಸಿಂಗ್ MLC ಅವರೇ, ನರಸಿಂಗರಾವ್ ಸೂರ್ಯವಂಶಿ ಅವರೇ, ಭೀಮಸೇನ್ ರಾವ್ ಸಿಂಧೆ ಅವರೇ ಹಾಗೂ ಅಮರ್ ಕುಮಾರ್ ಕರ್ದೇವ್ ಅವರೇ, MD ಗೌಸ್ ಅವರೇ, ಮಾಲಾ ಬಿ ನಾರಾಯಣರಾವ್ ಅವರೇ, ಬಸವರಾಜ್ ಬುಳ್ಳಾ ಅವರೇ ಹಾಗೂ ಏನು ಬರೆದಿದ್ದು ಗೊತ್ತಾಗಲ್ಲ, ಅಮೃತರಾವ್ ಚಿಮ್ಕೋಡ್ ಅವರೇ, ಲಕ್ಷ್ಮೀಬಾಯಿ ಹಾಗರ್ಗಿ ಅವರೇ, ಶ್ರೀ ಸಾಗರ್ ಖಂಡ್ರೆ ಅವರೇ, ಅಭಿಷೇಕ್ ಆರ್ ಪಾಟೀಲ್ ರೇ ಹಾಗೂ ಬೆಂಗಳೂರಿಂದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಮಾವಳ್ಳಿ ಶಂಕರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಇಲ್ಲಿ ಸೇರಿದಂಥ ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ವಿಶೇಷವಾಗಿ ಇಲ್ಲಿ ಬಂದಿದ್ದು ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ನೋಡಿ ನಾನು ಒಂದು ಖುಷಿ ಪಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ನನಗೆ ಹುಟ್ಟಿ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಂಥ ಗುರ್ಮಟ್ಕಲ್ಲು ಮತ್ತು ಗುಲ್ಬರ್ಗ ಜಿಲ್ಲೆ ನನಗೆ ಬಹಳ ಪ್ರೀತಿ ಇದ್ದರೂ ಕೂಡ ಬೀದರ್ಗೂ ಕೂಡ ನಾನು ಮರೆಯಂಗಿಲ್ಲ. ಯಾವಾಗಲೂ ಕೂಡ ನಾವು ಹೈದರಾಬಾದ್ ಕರ್ನಾಟಕ ಅಂತೇಳಿ ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಬೀದರು ಹೌದು, ಗುಲ್ಬರ್ಗ ಹೌದು, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಇವೆಲ್ಲ ಸೇರಿಸ್ಕೊಂಡು ನಾವು ಇದರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೇವೆ. ಅದಕ್ಕೆ ಈ ಭಾಗದ ಜನ ಮತ್ತು ಅನೇಕ
ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಈ ಭಾಗದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಕ್ಕಟ್ಟಾಗಿ ಮಾತನಾಡ್ತಕ್ಕಂಥ ಜನನೂ ಕೂಡ ಈ ಭಾಗದಲ್ಲಿ ಇದ್ದಾರೆ. ಅವರೆಲ್ಲರ ಶ್ರೇಯದಿಂದಲೇ ನಾವು ಈ ಭಾಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಒಂದು ಕಾಲ ಇತ್ತು, ಇಡೀ 4 ಜಿಲ್ಲೆ ಸೇರಿ, ಬಳ್ಳಾರಿ ಅವಾಗ ನಮ್ಮಲ್ಲಿ ಇರಲಿಲ್ಲ, 3 ಜಿಲ್ಲೆ ಸೇರಿ ಒಂದೇ ಒಂದು ಇಂಟರ್ಮೀಡಿಯೇಟ್ ಕಾಲೇಜು ಗುಲ್ಬರ್ಗದಲ್ಲಿತ್ತು. ಅಂದರೆ ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಕೂಡ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರನೂ ಕೂಡ ಅನೇಕ ವರ್ಷ ಆ ಕಾಲೇಜನ್ನು ನಮಗೆ ಸಿಗಲಿಲ್ಲ. ಕೊನೆಗೆ ಗೌರ್ಮೆಂಟ್ ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಹೇಳಿ ಒಂದಾದ ಮೇಲೆ ಪುನಃ ಸ್ವಾತಂತ್ರ್ಯದ ನಂತರ ನಾವು ಅನೇಕ ಕಾಲೇಜುಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ನಾವು ಮಾಡಿದ್ದೇವೆ. ಅದೇ ಕೊಡುಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದೊಡ್ಡದಾಗಿ ನಿಂತಿದೆ. ಇಡೀ ದೇಶದಲ್ಲಿ ಪ್ರಥಮವಾಗಿ 4 ಮೆಡಿಕಲ್ ಕಾಲೇಜ್ಗಳೇನು ಬಂದಿವು, ಅದರಲ್ಲಿ ಗುಲ್ಬರ್ಗಕ್ಕೆ ಒಂದು ಬಂತು, ಇಂಜಿನಿಯರಿಂಗ್ ಕಾಲೇಜ್ ಬಂತು. ಅದೇ ರೀತಿಯಾಗಿ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಸ್ಥಾಪನೆ ಮಾಡಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಜನ ನೀಡಿದರು ಮತ್ತು ಸಹಾಯ ಮಾಡಿದ್ರು. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಯಾರೂ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಹೆಚ್ಚ ಕಡಿಮೆ ಹೀಗೆ ಬಡವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಇದು ನಾವು ಏನಾದರೂ ಆರ್ಥಿಕವಾಗಿ ಬಲಶಾಲಿ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೋದೇ ಹೊರತಾಗಿ ಹಣ ಇಲ್ಲಂದರೆ ಮತ್ತೆ ನಾವು ಸರ್ಕಾರಿ ಸ್ಕೂಲ್ಗಳಲ್ಲೇ ಹಾಕಬೇಕು. ಸರ್ಕಾರಿ ಸ್ಕೂಲ್ಗಳನ್ನು ಒಳ್ಳೆಯದಾಗಿದ್ದರೆ ಅಲ್ಲಿ ಟೀಚರ್ಸ್ ಇದ್ದರೆ ಅದರಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಟೀಚರು, ಇಂಗ್ಲೀಷ್ ಟೀಚರು, ಸೈನ್ಸ್ ಟೀಚರು, ಲ್ಯಾಂಗ್ವೇಜ್ ಟೀಚರು ಇವರಿದ್ದರೆ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ. ಆದರೆ ಇವತ್ತು ಅದು ಸರ್ಕಾರಿ ಶಾಲೆಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಈ ಭಾಗ ಅತ್ಯಂತ ಹಿಂದುಳಿದಿದೆ. ಅದಕ್ಕೆ ನಾವು ಆರ್ಟಿಕಲ್ 371(j) ತಂದೇವೆ. ಭಾಳ ಜನ ಭಾಷಣಗಳು ಮಾಡ್ತಿದ್ರು, ನಾ ಟೀಕೆ ಯಾರಿಗೂ ಮಾಡಕ್ಕೆ ಹೋಗಲ್ಲ. ಭಾಳ ಜನ ಭಾಷಣ ಮಾಡೋರು ಅದು ಆ್ಯಕ್ಟು ತಯಾರು ಮಾಡ್ತಿದ್ದಿಲ್ಲ, ಕಾನೂನು ತಯಾರು ಮಾಡಿ ಇಂಥದೇ ಕಾನೂನು ನಮಗೆ ಬೇಕು ಅಂತ ಹೇಳ್ತಿರ್ಲಿಲ್ಲ. ಕೊನೆಗೆ ನಾನು ಯೋಚನೆ ಮಾಡಿದೆ, ಬರೇ ಒಂದು ಪಿಟಿಷನ್ ಕೊಟ್ಟರೆ ಕಾನೂನು ಮಾಡೋರು ಯಾರು? ಕಾನೂನು ಮಾಡೋರು ನಮ್ಮ ವಿರೋಧದಲ್ಲಿದ್ದಾರೆ. ಅಂದರೆ ಆಗಬಾರ್ದು ಅಂಥೇಳಿ ಹಿಂದೆ ಅಡ್ವಾಣಿ ಅವರು ಹೇಳಿದರು, ಇದು ಆಗಬಾರ್ದು, ಇದು ಏನಾದರೂ ಹಿಂಗೆ ಆರ್ಟಿಕಲ್ ಯಾರದು
ಆಗಬಾರ್ದು ಅಂಥೇಳಿ ಅದ್ವಾನಿ ಅವರು ಹೇಳಿದರು. ಎಲ್ಲಾದರೂ ಒಂದು ರಾಜ್ಯದಲ್ಲಿ ನಾನು ಮಾಡಿದ್ರೆ ಇಡೀ ದೇಶದಲ್ಲಿ ಹಿಂಗೆ ಬೇಡಿಕೆಗಳು ಬರ್ತವೆ, ಎಲ್ಲ ಕಡೆ ಮಾಡಬೇಕಾಗ್ತದೆ, ಅದಕ್ಕೆ ನಾನು ಒಪ್ಪಲ್ಲ ಅಂಥೇಳಿ ನಾನು ಮಂತ್ರಿ ಇದ್ದಾಗ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ, ಧರ್ಮ್ ಸಿಂಗ್ ಅವರು PWD ಮಿನಿಸ್ಟರ್ ಇದ್ದಾಗ ನಾವೆಲ್ಲರೂ ಈ ಭಾಗದ ಮಂತ್ರಿಗಳು ಅನೇಕ ಜನ ಪ್ರಯತ್ನ ಮಾಡಿದ್ವಿ. ಆವಾಗ ಅದು ಕೂಡ ಆಗಲಿಲ್ಲ. ತದನಂತರ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಮೇಲೆ ನಾವು ಪುನಃ ಪ್ರಯತ್ನ ಮಾಡಿದ್ದೇವೆ, ಆವಾಗಲೂ ಕೂಡ ಅದು ಒಪ್ಪಲಿಲ್ಲ. ಅಂತಿಮವಾಗಿ ನನಗೆ ಸೋನಿಯಾ ಗಾಂಧೀಜಿಯವರು ಚುನಾವಣೆಗೆ ನೀವು ನಿಲ್ಲಬೇಕು 2009ರಲ್ಲಿ. ನಾನು ಹೇಳಿದೆ, ನನಗೆ ಈಗಾಗಲೇ ಇನ್ನೂ 4 ವರ್ಷ ಇದೆ ನಾನು MLA, ಅದಕ್ಕೆ ಈ ಮಧ್ಯದಲ್ಲಿ ನಾನು ಒಂದೇ ವರ್ಷ ಆಯ್ತು ನಾ ಆರಿಸಿ ಬಂದು, ನನಗೆ ಇಲ್ಲೇ ಕೆಲಸ ಮಾಡೋದು ಇಷ್ಟ ಇದೆ, ನಾನು ಡೆಲ್ಲಿಗೆ ಬರೋದಿಲ್ಲ, ಬೇರೆ ಯಾರಿಗಾದರೂ ನೀವು ನೋಡಿ ಕೊಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಇಲ್ಲ ನೀವೇ ಆರಿಸಿ ಬರ್ತೀರಿ ಅಂಥೇಳಿ ನಮ್ಮ ರಿಪೋರ್ಟ್ ಇದೆ, ಅದಕ್ಕೆ ನೀವು ನಿಲ್ಲಬೇಕು ಅಂಥೇಳಿ ಅವರು ಹೇಳಿದರು. ಅದಕ್ಕೆ ನಾನು ಅವರಿಗೆ ಒಂದು ಕಂಡೀಷನ್ ಹೇಳಿದೆ,